ಫುಲ್ ಕ್ರಿಸ್ಪಿ ಆಗಿ ಸಕ್ಕತ್ತಾಗಿದೆ. ನಂಗಂತೂ ಟೆಂಪ್ಟಿಂಗ್ ಆಗ್ತಿದೆ ಟೇಸ್ಟ್ ಮಾಡೋದು. ನಮ್ಮಲ್ಲಿ ಸ್ಪೆಷಲ್ ಡ್ರೈ ಚಿಲ್ಲಿ ಮತ್ತೆ ಲಿವರ್ ಪೆಪ್ಪರ್ ಡ್ರೈ ಎರಡು ವಿತೌಟ್ ಆಯಿಲ್. ನಿಮ್ಗೆ ಅನ್ಸೋದೇ ಇಲ್ಲ ಎಣ್ಣೆ ಬಳ್ತಿಲ್ಲ ಅಂತ. ಸರ್ ಆಯಿಲ್ ಹಾಕ್ತಾರೆ ಮಾಡ್ತೀವಿ ಸರ್, ಅದೇ ನಮ್ ಕಾನ್ಸೆಪ್ಟ್. ನಮ್ಮಲ್ಲಿ ಜಿಮ್ ಮಾಡೋರಿಗೆಲ್ಲ ತುಂಬಾ ಉಪಯೋಗ ಆಗುತ್ತೆ. ನಾವು ಎಲ್ಲ ಐಟಮ್ ಅಲ್ಲಿ ಒಂದೊಂದು ತಗೊಂಡಿದ್ವಿ. ಸೊ ಟೇಸ್ಟ್ ಮಾತ್ರ ಬೇರೆ ಲೆವೆಲ್ ಇದೆ, ನಮ್ಗೆ ತುಂಬಾ ಇಷ್ಟ ಆಯ್ತು. ರೀಸನಬಲ್ ಆಗಿ ಸರ್, ಬೇರೆ ಕಡೆ ಹೋದ್ರೆ 150-200 ರೂಪಾಯಿ ಚಾರ್ಜಸ್ ಮಾಡ್ತಾರೆ ಒಂದು ಬಿರಿಯಾನಿಗೆ. ಸೊ ಮಿಡ್ಲ್ ಕ್ಲಾಸ್ ಪೀಪಲ್ಸ್ಗೆ ಬೆಸ್ಟ್ ಪ್ಲೇಸ್ ಫಾರ್ ಫುಡ್ ಅಂತ ಹೇಳ್ಬೋದು. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, HD ಕನ್ನಡಗೆ ಸ್ವಾಗತ. ನಾವಿವತ್ತು ಗೌಡ ಬಿರಿಯಾನಿ ಅಡ್ಡಾಗೆ ಬಂದಿದ್ದೀವಿ. ಇಲ್ಲಿ ಒಂದು ಬಜೆಟ್ ಫ್ರೆಂಡ್ಲಿ ಆಗಿ 99 ರೂಪಾಯಿಗೆ ಏನೇ ತಗೊಂಡ್ರು 99 ರೂಪಾಯಿಗೆ ಕೊಡ್ತಾ ಇದ್ದಾರೆ. ನೀವು ಬಿರಿಯಾನಿ ತಗೊಳ್ಳಿ, ಇಲ್ಲ ಚಿಕನ್ ಊಟ ತಗೊಳ್ಳಿ, ಇಲ್ಲ ಅಂದ್ರೆ ಚಿಕನ್ ಐಟಮ್ ತಗೊಳ್ಳಿ, ಏನೇ ತಗೊಂಡ್ರು ಕೇವಲ 99 ರೂಪಾಯಿ ಮಾತ್ರ. ಅದರಲ್ಲಿ ಇಲ್ಲಿ ಎಣ್ಣೆ ಬಳಸದೆ ಚಿಕನ್ ಐಟಮ್ನ ಮಾಡ್ತಾರಂತೆ, ಅದಂತೂ ನನಗೆ ನಂಬಕ್ಕೆ ಆಗ್ತಿಲ್ಲ. ಇದು ಲೊಕೇಟ್ ಆಗಿರೋದು ಹೌಸಿಂಗ್ ಬೋರ್ಡ್ ಬ್ರಿಡ್ಜ್ ಇದೆ. ಅಕಸ್ಮಾತ್ ಹೌಸಿಂಗ್ ಬೋರ್ಡ್ ಇಂದ ಬರೋದಾದ್ರೆ ನೀವು ಮುಂದೆ ಬಂದು ಯೂಟರ್ನ್ ತಗೊಂಡ್ ಬರ್ಬೇಕಾಗುತ್ತೆ, ಯಾಕಂದ್ರೆ ಈ ರೋಡ್ ಒನ್ ವೇ ಇರುತ್ತೆ. ಅಕಸ್ಮಾತ್ ನೀವೇನಾದ್ರೂ ದಾಸರಳ್ಳಿ ಕಡೆಯಿಂದ ಬರ್ತಾ ಇದ್ರೆ ಸೊ ಸರ್ವಿಸ್ ರೋಡಲ್ಲೇ ಬಂದ್ರೆ ನಿಮ್ಗೆ ಲೆಫ್ಟ್ ಸೈಡ್ ಸಿಗುತ್ತೆ. ಎಕ್ಸಾಕ್ಟ್ ಅಡ್ರೆಸ್ ಮತ್ತೆ ಲೊಕೇಶನ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಬನ್ನಿ ಓನರ್ನ ಮಾತಾಡ್ಸಿ ಇನ್ನಷ್ಟು ಇನ್ಫಾರ್ಮೇಶನ್ ತಿಳ್ಕೊಳ್ಳೋಣ. ನಮಸ್ತೆ ಸರ್ ನಮಸ್ಕಾರ ಸರ್. ಸರ್ ಎಚ್ ಗೌಡ ಬಿರಿಯಾನಿ. ಹೌದು ಸರ್, ಎಚ್ ಗೌಡ ಬಿರಿಯಾನಿ ಕಬಾಬ್ ಅಡ್ಡ. ನಮ್ಮ ತಾತನ ಹೆಸರು ಹುಚ್ಚೇಗೌಡ ಬಿರಿಯಾನಿ ಅಂತ ಅಂದ್ಬಿಟ್ಟು ನಮ್ಮ ತಾತರ ಹೆಸರು ಸಿಕ್ಕಿರೋದು ಇದು ಹೋಟೆಲ್ಗೆ. ನಮ್ದು ಬಂದ್ಬಿಟ್ಟು ಊರು ಬಂದ್ಬಿಟ್ಟು ಕಿಲಾರ, ಅಮೃತ ಹೋಬಳಿ, ಕುಣಿಗಲ್ ತಾಲೂಕು, ತುಮಕೂರು ಡಿಸ್ಟ್ರಿಕ್ಟ್ ನಮ್ದು. ಇದು 6 ಇಯರ್ ಆಯ್ತು ಸರ್ ಓಪನ್ ಮಾಡಿ ಹೋಟೆಲ್. ನಮ್ಮಲ್ಲಿ ಬಂದ್ಬಿಟ್ಟು ಫುಲ್ಲು ನ್ಯಾಚುರಲ್ ಫುಡ್ ಕೊಡ್ತಾ ಇದ್ದೀನಿ. ಜನಗಳಿಗೆ ಒಳ್ಳೆ ಆರೋಗ್ಯ ಇರಬೇಕು ಅನ್ನೋದು ನಮ್ಮ ಕಾನ್ಸೆಪ್ಟು. ಹಂಗಾಗಿ ಒಳ್ಳೆ ನ್ಯಾಚುರಲ್ ಫುಡ್, ಯಾವುದೇ ಟೇಸ್ಟಿಂಗ್ ಪೌಡ್ರು ಕಲರು ಏನು ಯೂಸ್ ಮಾಡಲ್ಲ. ನಮ್ಮಲ್ಲಿ 6 ವೆರೈಟಿ ಬಿರಿಯಾನಿಗಳು ಕೊಡ್ತಾ ಇದ್ದೀನಿ. ಡ್ರೈ ಚಿಲ್ಲಿ ಬಿರಿಯಾನಿ, ಲಿವರ್ ಬಿರಿಯಾನಿ, ಕಬಾಬ್ ಬಿರಿಯಾನಿ, ಲೆಗ್ ಪೀಸ್ ಬಿರಿಯಾನಿ, ಲಾಲಿಪಾಪ್ ಬಿರಿಯಾನಿ, 2 ಮೀಲ್ಸ್ ಕೊಡ್ತಾ ಇದ್ದೀನಿ. ಫಿಶ್ ಊಟ, ಚಿಕನ್ ಊಟ ಎಲ್ಲ 99 ರೂಪಾಯಿ. 100 ರೂಪಾಯಿಗೆ ಹೊಟ್ಟೆ ತುಂಬ ಊಟ ಕೊಡ್ತಾ ಇದ್ದೀನಿ. ಅನ್ಲಿಮಿಟೆಡ್ ಥರ ಕೊಡ್ತಾ ಇಲ್ಲ. ಇನ್ನು ನಿಮಗೆ ಸಪ್ರೇಟ್ ಸ್ಟಾರ್ಟರ್ಸ್ ಇದೆ, ಕಬಾಬ್ ಇದೆ, ಲೆಗ್ ಪೀಸ್ ಇದೆ, ಲಾಲಿಪಾಪ್ ಇದೆ, ಡ್ರೈ ಚಿಲ್ಲಿ ಚಿಕನ್ ಇದೆ, ಚಿಕನ್ ಚಾಪ್ಸು, ಮಟನ್ ಚಾಪ್ಸ್ ಇದೆ. ಎಲ್ಲ ತುಂಬ ಚೆನ್ನಾಗಿದೆ ಐಟಮು. ನಮ್ಮಲ್ಲಿ ಸ್ಪೆಷಲ್ ಡ್ರೈ ಚಿಲ್ಲಿ ಮತ್ತೆ ಲಿವರ್ ಪೆಪ್ಪರ್ ಡ್ರೈ ಎರಡು ವಿತೌಟ್ ಆಯಿಲ್. ವಿತೌಟ್ ಆಯಿಲ್ ಸರ್ ಆಯಿಲ್ ಹಾಕ್ತಾರೆ ಮಾಡ್ತೀವಿ ಸರ್, ಅದೇ ನಮ್ಮ ಕಾನ್ಸೆಪ್ಟ್. ನಮ್ಮಲ್ಲಿ ಜಿಮ್ ಮಾಡೋರಿಗೆಲ್ಲ ತುಂಬಾ ಉಪಯೋಗ ಆಗುತ್ತೆ. ಅದು ಆಯಿಲ್ ಎಸಿರೋದ್ರಿಂದ ಚೆನ್ನಾಗಿ ತಿನ್ಕೊಂಡು ಹೋಗ್ತಾರೆ ಬಂದು ಎಲ್ಲರೂ. ಆಮೇಲೆ ಕಬಾಬು ಚಟ್ನಿ ತುಂಬಾ ಕಾಂಬಿನೇಷನ್ ನಮ್ದು. ಚಟ್ನಿ ಸಿಕ್ಕಾಪಟ್ಟೆ ಸ್ಪೆಷಲ್, ಬೆಂಗಳೂರಲ್ಲಿ ನಿಮ್ಗೆ ಎಲ್ಲೂ ಸಿಗಲ್ಲ ಆ ಥರ ಇದೆ ಚಟ್ನಿ ನಮ್ದು. ತುಂಬಾ ಚೆನ್ನಾಗಿರುತ್ತೆ ಚಟ್ನಿ. ಸೊ ಈ ಹೋಟೆಲ್ ಸ್ಟಾರ್ಟ್ ಮಾಡಿದ್ ನೀವೇನೇ ನಿಮ್ ತಂದೆಯವರ? ಸರ್ ಇಲ್ಲ, ನಾವೇ ಸ್ಟಾರ್ಟ್ ಮಾಡಿದ್ವಿ. 6 ಇಯರ್ ಬ್ಯಾಕ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದು. ನಮ್ದು ಹೋಮ್ ಮೇಡ್ ಸರ್. ನಮ್ದು ಹೋಟೆಲ್ ಟೈಪ್ ಮಾಡ್ತಿಲ್ಲ ಅಡುಗೆ ನಾವು ಯಾವ್ದು, ಎಲ್ಲ ಮನೆ ಅಡುಗೆ. ಅಂದ್ರೆ ನೀವು ಇಲ್ಲೇನ್ ಕುಕ್ ಮಾಡಲ್ಲ, ಎಲ್ಲ ಮನೆಯಿಂದ ಕುಕ್ ಮಾಡಿ ತಗೊಂಡ್ಬಿಡ್ತಾರೆ, ಎಲ್ಲ ರೆಡಿ ಮಾಡ್ತಾರೆ. ಅಂದ್ರೆ ನಿಯರ್ ಬೈನೇ ಇರೋದು? ನಿಯರ್ ಕಾಮಾಕ್ಷಿ ಪಾಳ್ಯ ಹತ್ರ 1 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ಒಂದು ಓಮಿನಿ ಮಡಿಕೊಂಡಿದೀವಿ, ಎಲ್ಲಾದ್ರೂ ಹಾಕೊಂಡ್ಬಿಡ್ತೀವಿ, ಖಾಲಿ ಮಾಡ್ಕೊಂಡು ಹೋಗ್ತೀವಿ. ಸರ್ ಆಯಿಲ್ ಇದೆ ಅದು ಹೆಂಗ್ ಸರ್? ಆಯಿಲ್ ಇಲ್ಲದೆ ಅಂದ್ರೆ ನೀವು ಚಿಕನ್ 1 ಪ್ಲೇಟ್ 2 ಪ್ಲೇಟ್ ಮಾಡಿದ್ರೆ ಆಯಿಲ್ ಬಿಡಲ್ಲ ಅದು. ಸರ್ ಇದು ನೋಡಿ, ಇದು ಡ್ರೈ ಚಿಲ್ಲಿ ಚಿಕನ್ ನಿಮ್ಗೆ ಹೇಳಿದ್ನಲ್ಲ ನಾನು, ಇದು ಬಂದ್ಬಿಟ್ಟು ವಿತೌಟ್ ಆಯಿಲ್. ಇದು ಆಯಿಲ್ ಯೂಸ್ ಮಾಡಲ್ಲ ನಾನು ನಿಮ್ಗೆ. ಇದು ಒಂದ್ಸಲಿ 10 kg ಮಾಡಿದ್ದೀನಿ ಇವಾಗ. ಇದನ್ನ ನಾನು 10 kg ಮಾಡಿದ್ರೆ ನಿಮ್ಗೆ ಅದರಲ್ಲಿ ಆಯಿಲ್ ಬಿಡುತ್ತೆ ಚಿಕನ್ ಅಲ್ಲಿ. ಈ ಆಯಿಲ್ ಅಲ್ಲೇ ಡ್ರೈ ಮಾಡಿ ಫ್ರೈ ಮಾಡ್ತೀವಿ ಇದನ್ನ. ಹಂಗಾಗಿ ಇದು ಆಯಿಲ್ ಅವಶ್ಯಕತೆ ಇಲ್ಲ. ಇನ್ನೊಂದು ಲಿವರ್ ಪೆಪ್ಪರ್ ಡ್ರೈ ತೋರಿಸ್ತೀನಿ ರೀ ನಾನು ನಿಮ್ಗೆ. ಅಣ್ಣ ಇದು ಲಿವರ್ ಪೆಪ್ಪರ್ ಡ್ರೈ. ಇದು ವಿತೌಟ್, ಇದು ಒಂದು ಡ್ರಾಪ್ ಆಯಿಲ್ ಹಾಕಲ್ಲ ಸರ್. ಇದು ಲಿವರ್ ಗುಂಡ್ಕೆಕಾಯಿ ಬರುತ್ತಲ್ಲ, ಅದರಲ್ಲೇ ಆಯಿಲ್ ಬಿಡುತ್ತೆ. ಇದು ಗುಂಡ್ಕೆಕಾಯಲ್ಲಿ ಆಯಿಲ್ ಬಿಡುತ್ತೆ, ಚರ್ಬಿ ಬರುತ್ತೆ ಅದರಲ್ಲಿ. ಆಮೇಲೆ ನಾವು ಇದು ಫ್ರೆಶ್ ಲಿವರ್ ಯೂಸ್ ಮಾಡ್ತೀವಿ. ನಾವೇನ್ ಚಿಕನ್ ಕಟ್ ಮಾಡಿಸ್ತೀವಿ ಅದಷ್ಟೇ ಲಿವರ್ ಯೂಸ್ ಮಾಡೋದು. ಹಂಗಾಗಿ ಆಯಿಲ್ ಚೆನ್ನಾಗಿ ಬಿಡುತ್ತೆ, ಟೇಸ್ಟ್ ಸಖತ್ತಾಗಿರುತ್ತೆ. ನೀವು ಹೊರಗಡೆ ಲಿವರ್ ತಗೊಂಡ್ ಮಾಡಿದ್ರೆ ಈ ತರ ಟೇಸ್ಟ್ ಬರಲ್ಲ. ಇದು ಲಿವರ್ ಅದು ಮೈನ್ ಪ್ಲಸ್ ಸರ್. ದಿನಕ್ಕೆ ಒಂದು 150 kg ಮೇಲೆ ಕೋಳಿ ಕಟ್ ಮಾಡ್ತೀವಿ ಸರ್ ನಾವು. ಅದ್ರದ್ದು ಮಾತ್ರ ಲಿವರ್, ಎಕ್ಸ್ಟ್ರಾ ಲಿವರ್ ಯಾವಾಗ ತಗೊಂಬರಲ್ಲ. ಅದಷ್ಟೇ ಯೂಸ್ ಮಾಡ್ತೀನಿ, ಅಷ್ಟೇ ಖಾಲಿ ಮಾಡ್ತೀನಿ. ಯಾವುದೇ ಟೇಸ್ಟಿಂಗ್ ಪೌಡರ್ ಕಲರ್ ಏನು ಯೂಸ್ ಮಾಡಲ್ಲ. ನಮ್ಮ ಕಡೆಯಿಂದ ಎಷ್ಟು ನ್ಯಾಚುರಲ್ ಆಗಿ ಕೊಡಕ್ ಆಗ್ತಾ ಇದೆ ಅಷ್ಟು ನ್ಯಾಚುರಲ್ ಆಗಿ ಕೊಡ್ತಾ ಇದ್ದೀನಿ. ಇದು ಕಸ್ಟಮರ್ ತಿನ್ಬಿಟ್ಟು ಹೇಳ್ಬೇಕು ಅದು ಫುಡ್ ನ, ನಾವೇನು ಹೇಳಿಲ್ಲ. ಅಂದ್ರೆ ಅದೇ ಸರ್ ಆಶ್ಚರ್ಯ, ಅಂದ್ರೆ ಆಯಿಲ್ ಇಲ್ಲದೆ ಅದು ಮಾಡ್ತಾರಲ್ಲ, ಹಂಗೆ ಒಂದ್ಸಲ ಯಾವತ್ತಾದ್ರು ಚಾನ್ಸ್ ಸಿಕ್ಕಿದಾಗ ನಮ್ಮ ವೀಕ್ಷಕರಿಗೂ ಒಂದ್ಸಲ ತೋರಿಸ್ಬಿಡಿ ಸರ್ ಅದು ಕುಕ್ ಮಾಡೋದು. ಖಂಡಿತ ತೋರಿಸ್ತೀವಿ ಒಂದಲ್ಲ ಒಂದಿನ. ಅಣ್ಣ ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಖಂಡಿತ ತೋರಿಸ್ತೀವಿ ಯಾವಾಗ ಒಂದ್ಸಲ. ನಮಗೂ ಇದೆ, ಯಾಕಂದ್ರೆ ಎಲ್ಲರೂ ಕೇಳ್ತಾರೆ ಆಯಿಲ್ ಇಲ್ಲದೆ ಹೆಂಗ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಅಂತ. ಅದನ್ನ ಒಂದ್ಸಲ ತೋರಿಸ್ತೀನಿ, ಒಂದ್ಸಲ 100% ತೋರಿಸ್ತೀನಿ ಒಂದ್ಸಲ, ಗ್ಯಾರಂಟಿ. ಅಣ್ಣ ನಿಮ್ಮಲ್ಲಿ ಯಾವ್ದು ಫಾಸ್ಟ್ ಮೂವಿಂಗ್ ಅಂತ ಇರೋದು? ಸರ್ ನಮ್ದು ಚಿಲ್ಲಿ ಬಿರಿಯಾನಿ, ಲಿವರ್ ಪೆಪ್ಪರ್ ಬಿರಿಯಾನಿ. ತುಂಬಾ ವಿತೌಟ್ ಆಯಿಲ್ ಇರೋದ್ರಿಂದ ಜನ ಅದು ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ. ಜೊತೆಗೆ ನಮ್ದು ಚಟ್ನಿ, ಕಬಾಬ್ಗೆ ಕಬಾಬು, ಲೆಗ್ ಪೀಸು, ಲಾಲಿಪಾಪು. ನೀವು ಚಟ್ನಿ ಜೊತೆ ತಿಂತಾ ಇದ್ರೆ ಇನ್ನೂ ಒಂದು ಪ್ಲೇಟ್ ಎಕ್ಸ್ಟ್ರಾ ತಿನ್ಕೊಂಡು ಹೋಗ್ತೀರ ಹೊರತು ಆಮೇಲೆ ತಿನ್ಬಿಟ್ಟು ಮನೆಗೆ ಪಾರ್ಸಲ್ ತಗೊಂಡು ಹೋಗ್ತಾರೆ. ಅಷ್ಟು ಚೆನ್ನಾಗಿರುತ್ತೆ. ಬಿರಿಯಾನಿ ರೈಸ್ ಅಂತೂ ನಮ್ದು ತುಂಬಾ ಚೆನ್ನಾಗಿದೆ ಸರ್. ಮಸಾಲೆ ಜಾಸ್ತಿ ಕೊಡಲ್ಲ, ಆಯಿಲ್ ಜಾಸ್ತಿ ಕೊಡಲ್ಲ.
ತುಂಬಾ ಚೆನ್ನಾಗಿದೆ ರೈಸು. ನೀವು ಎರಡೆರಡು ರೈಸ್ ತಿಂತೀರಾ ಆ ಥರ ತಿಂತೀರಾ ರೈಸ್ನ. ಅಂದ್ರೆ ನೀವಿದು ಚಿಕನ್ ಸಪ್ರೇಟ್ ಆಗಿ ಕುಕ್ ಮಾಡ್ಕೊಂತೀರಾ ಇಲ್ಲ ಇಲ್ಲ ಸರ್, ಇಲ್ಲ, ಜೊತೆಗೆ ಮಾಡ್ತೀವಿ ಸರ್. ಜೊತೆಗೆ ಪೀಸ್ ಖಾಲಿ ಆಯ್ತು ಇವಾಗ, ಹಂಗಾಗಿ ನೋಡಿ ರೈಸಲ್ಲಿ ಮಸಾಲೆ ಆಯಿಲ್ ಏನಾದ್ರು ನಿಮ್ಗೆ ಒಂದು ಸ್ವಲ್ಪ ಸರ್. ನಾವು ಇದು ಜೀರಾ ಮತ್ತೆ ಬುಲೆಟ್ ಯೂಸ್ ಮಾಡ್ತೀವಿ. ರೈಸು ನೋಡಿ ಈ ತರ ಬರುತ್ತೆ ರೈಸು. ನೋಡಿ ಮಸಾಲೆ ಆಯಿಲ್ ಎರಡೂ ಇಲ್ಲ ಇದರಲ್ಲಿ. ನಿಮಗೆ ರೈಸ್ ಮಾತ್ರ ರೈಸ್ ಸಕ್ಕತ್ತಾಗಿರುತ್ತೆ ಟೇಸ್ಟ್. ಆಮೇಲೆ ಮಾಡೋ ಮೆಥಡ್ ಸರ್, ನಾವು ಕೊಡೋ ಮಸಾಲೆ ಮಾಡೋ ಮೆಥಡ್ ಮೇಲೆ ನಿಮಗೆ ಬಿರಿಯಾನಿ ಟೇಸ್ಟ್ ಬರೋದು. ನಮ್ದು ಬಿರಿಯಾನಿ ಮಸಾಲ ನಮ್ದೇ ಓನ್ ಮಸಾಲ ನಮ್ದು, ಹಂಗಾಗಿ ನಿಮಗೆ ಸೂಪರ್ ಆಗಿರ್ತದೆ ರೈಸು. ನಮ್ಮಲ್ಲಿ ಒಂದ್ಸಲಿ ತಿಂದ್ರೆ ಕಸ್ಟಮರ್ 100% ವಾಪಸ್ ಮಾಡ್ತಾರೆ, ಅದಕ್ಕೆ ನಾನೇ ಗ್ಯಾರಂಟಿ ಸರ್. ಬೇರೆ ಇದು ಫಿಶ್ ಇದೆ. ಫಿಶ್ ಮೀಲ್ಸ್ ಇದು 100 ರೂಪಾಯಿ ಸರ್. ಫಿಶ್ ಮೀಲ್ಸ್, ಫಿಶ್ ತಲೆ ಕೇಳಿದ್ರೆ ತಲೆ ಕೊಡ್ತೀನಿ, ಇಲ್ಲ ಫಿಶ್ ಕೇಳಿದ್ರೆ ಫಿಶ್ ಕೊಡ್ತೀನಿ. ಫಿಶ್ ರೈಸು ಮುದ್ದೆ ಇದು 100 ರೂಪಾಯಿ. ಇದು ಅಷ್ಟೇ. ಚಿಕನ್ ಚಾಪ್ಸ್ ಬಂದ್ಬಿಟ್ಟು ನಿಮ್ಗೆ 100 ರೂಪಾಯಿ. ಮುದ್ದೆ ಕುಷ್ಕ ಚಿಕನ್ ಚಾಪ್ಸ್ ಕೊಡ್ತೀನಿ. ಚಿಕನ್ ಊಟ 100 ರೂಪಾಯಿ ಸರ್. 4ರಿಂದ 5 ಪೀಸ್ ಕೊಡ್ತೀನಿ ಸರ್. ಬಿರಿಯಾನಿ 4 ಪೀಸು, ಯಾಕಂದ್ರೆ ದಪ್ಪ ಇರುತ್ತೆ ಸೈಜು, ನಮಗೂ ಸಿಗ್ಬೇಕಾದ್ರಲ್ಲ 10 ರೂಪಾಯಿ ಏನಾದ್ರು, ಹಂಗಾಗಿ 4 ಪೀಸ್ ಫಿಕ್ಸ್ ಮಾಡ್ಕೊಂಡಿದ್ದೀನಿ. 4 ಪೀಸ್ ಕೊಡ್ತೀನಿ. ಚಿಕನ್ ಚಾಪ್ಸಲ್ಲೂ 4 ಪೀಸ್ ಕೊಡ್ತೀನಿ. ಇದು ಇನ್ನು ಫಿಶ್ ಅದು 1 ಫಿಶ್ 1 ಮುದ್ದೆ ವೈಟ್ ರೈಸ್ ಕೊಡ್ತೀನಿ, ಅದು ಸಪ್ರೇಟು. ಎಲ್ಲ ಒಂದು ಊಟ ತಿಂದ್ರೆ ಅವ್ರಿಗೆ ಆರಾಮಾಗಿ ಸಾಕಾಗುತ್ತೆ ಜನಕ್ಕೆ. 100 ರೂಪಾಯಿಗೆ ಸಾಕು ಊಟನ ಲೆಕ್ಕಾಚಾರ ಕೊಡ್ತಾ ಇದೀನಿ ಸರ್. ಅಂದ್ರೆ ಮಟನ್ ಯಾವುದು ಮಾಡಲ್ಲ, ಮಟನ್ ಊಟ ಕೊಡ್ತಾ ಇದೀನಿ. ಮಟನ್ ಚಾಪ್ಸ್ ಮುದ್ದೆ ಕುಷ್ಕ 250 ಅದು ಇದೆ ಸರ್. ಅದು ಇದೆ ನೋಡಿ, ಇದು ಮಟನ್ ಚಾಪ್ಸ್. ಇದು ಮಟನ್ ಚಾಪ್ಸ್ 250, 250, 200 ರೀಸನಬಲ್ ಆಗಿ ಕೊಡ್ತಾ ಇದೀನಿ ಸರ್. ಮಟನ್ ಚಾಪ್ಸು ಮುದ್ದೆ ಕುಷ್ಕ ಅದು ಕಂಫರ್ಟಬಲ್ ಆಗಿ. ಓಕೆ, ಕುಷ್ಕ ಬೇಡ ಅಂದ್ರೆ ವೈಟ್ ರೈಸ್ ತಗೊಂಡ್ಬಿಡಿ. ಓಕೆ, ನಿಮಗೆ ಕುಷ್ಕ ವೈಟ್ ರೈಸ್ ಯಾವ್ದಾರ ತಗೊಳ್ಳಿ. ಮಟನ್ ಅಲ್ಲಿ ಒಂದೇ ಐಟಮ್. ಓಕೆ, ಬಿರಿಯಾನಿ ಮಾಡಲ್ಲ. ಬಿರಿಯಾನಿ ಸಂಡೇ ಬಿರಿಯಾನಿ, ಮಟನ್ ಬಿರಿಯಾನಿ 100% ಮಾಡ್ತೀವಿ. ಓಕೆ, ಡೈಲಿ ಜನ ಲೈಕ್ ಮಾಡಲ್ಲ ಸರ್. ಒಂದಿನ ಸ್ಪೆಷಲ್ ಕೊಟ್ರೆ ಮಟನ್ ಬಿರಿಯಾನಿ ಸ್ಪೆಷಲ್ ಅದು ಸರ್. ಬೆಳಿಗ್ಗೆ 12:30 ಸ್ಟಾರ್ಟ್ ಮಾಡ್ತೀವಿ, ನೈಟ್ 10:30 ಗಂಟೆ ಕಂಟಿನ್ಯೂಸ್ ಆಗಿರುತ್ತೆ. ಮಧ್ಯ ಏನು ಕ್ಲೋಸ್ ಇರಲ್ಲ. ಮಂಡೇ ಹಾಲಿಡೇ ಮೈನ್ ಹಬ್ಬಗಳೇನಾದ್ರು ಇದ್ರೆ ಅವತ್ತು ರಜಾ ಮಾಡ್ತೀವಿ ಸರ್. ಸರ್ ಮೇನ್ ಲೊಕೇಶನ್ ಬಂದ್ಬಿಟ್ಟು ಮಾಗಡಿ ರೋಡ್, ಮೈನ್ ರೋಡು, ಹೌಸಿಂಗ್ ಬೋರ್ಡ್ ಬ್ರಿಡ್ಜ್ ಸರ್ವಿಸ್ ರೋಡ್ ಅಲ್ಲಿ ಇದೆ. ಟೋಲ್ ಗೇಟ್ ದಾಸರಳ್ಳಿ ಕಡೆಯಿಂದ ಬಂದ್ರೆ ನಿಮ್ ಲೆಫ್ಟ್ ಸೈಡ್ ಅಪ್ ಹತ್ತುತ್ತಿದ್ದಂಗೆ ಸ್ಟಾರ್ಟಿಂಗ್ ಅಲ್ಲೇ ಇದೆ ಸರ್ ಹೋಟೆಲ್ ಇದು. ಸರ್ ಹಿಂಗೆ ಬಿಸ್ನೆಸ್ ಚೆನ್ನಾಗಿ ನಡೀಲಿ, ನಮ್ಮ ಕಡೆಯಿಂದ ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು. ನೀವು ಟೇಸ್ಟ್ ಮಾಡ್ರಿ, ಟೇಸ್ಟ್ ಮಾಡಿ ಹೇಳ್ರಿ ಹೆಂಗಿದೆ ಅಂತ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಾವು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ವಿ. ನಾವು ಏನು ಐಡಿಯಾ ಇದ್ದಿಲ್ಲ. ಆಫ್ಟರ್ ಟೇಸ್ಟ್ ಮಾಡಿದ್ಮೇಲೆ ನಾವು ಎಲ್ಲ ಐಟಮಲ್ಲಿ ಒಂದೊಂದು ತೊಗೊಂಡಿದ್ವಿ. ಸೊ ಟೇಸ್ಟ್ ಮಾತ್ರ ಬೇರೆ ಲೆವೆಲ್ ಇದೆ. ನಮ್ಗೆ ತುಂಬ ಇಷ್ಟ ಆಯಿತು. ನಾವು ಎಲ್ಲದರಲ್ಲೂ ಒಂದೊಂದು ತೊಗೊಂಡ್ವಿ. ಎಲ್ಲ ಐಟಮ್ಸಲ್ಲೂ ಒಂದೊಂದು ತೊಗೊಂಡ್ವಿ. ಕಾಲೇಜ್ ಸ್ಟೂಡೆಂಟ್ ಮಸ್ಟ್ ವಿಸಿಟ್. ನಮಸ್ತೆ ಸರ್. ಸರ್ ಇಲ್ಲೇ ತಿಮ್ಮಿನಹಳ್ಳಿ ಸರ್. ರೆಗ್ಯುಲರ್ ಬರ್ತಾ ಇರ್ತೀವಿ ಸರ್. ರೆಗ್ಯುಲರ್ ಆಗಿ ಬರ್ತಾ ಇರ್ತೀವಿ ಸರ್. ನಾನು ರೆಗ್ಯುಲರ್ ಬಂದ್ಬಿಟ್ಟು ಲೆಗ್ ಪೀಸ್ ಸರ್. ನನಗೆ ಡ್ರೈ ಚಿಲ್ಲಿ ಚಿಕನ್ ಬಿರಿಯಾನಿ ಇಷ್ಟ ತುಂಬ. ಅದೇ ಸರ್ ನನಗೆ ತುಂಬ ಇಷ್ಟ ಆಗಿದೆ. ಪೆಪ್ಪರ್ ಸ್ವಲ್ಪ ಖಾರ ಚೆನ್ನಾಗಿದೆ ಅಂತ. ಥ್ಯಾಂಕ್ ಯು ಸರ್. ನಮಸ್ತೆ. ಇಲ್ಲೇ ಸರ್, ನಮ್ಮ ನಿಯರ್ ಬೈ ವರ್ಕ್ ಮಾಡ್ತಾ ಇದೀವಿ. ಸೊ ರೆಗ್ಯುಲರ್ಲಿ ಇಲ್ಲೇ ಬರೋದು ನಾವು ಊಟ ಮಾಡೋಕ್ಕೆ. ಟೇಸ್ಟ್ ಕಂಪೇರ್ ಮಾಡಿದ್ರೆ ಇಲ್ಲೇ ಚೆನ್ನಾಗಿರೋದು. ಸೊ ನಾವು ರೆಗ್ಯುಲರ್ಲಿ ಬರ್ತಾ ಇರ್ತೀವಿ. ಏನಂದ್ರೆ ಸ್ವಲ್ಪ ರಶ್ ಇರ್ತದೆ, ಟೇಸ್ಟ್ಗೋಸ್ಕರ ಎಲ್ಲ ಇಲ್ಲೇ ಬಂದಿರ್ತಾರೆ. ಸೊ ನಾವು ಬಂದ್ರೆ ಬೇಗ ಆಗುತ್ತೆ ಸರ್. ನಾವು ಇಲ್ಲೇ ಬಸ್ ಸ್ಟೇಷನ್ ಇರೋದು ವರ್ಕ್ ಮಾಡ್ತಾ ಇರೋದು. ಹೌದು, ಟೇಸ್ಟ್ ಎಲ್ಲ ಸೂಪರ್ ಆಗಿದೆ ಸರ್, ಚೆನ್ನಾಗಿದೆ. ಇವತ್ತೇ ಫಸ್ಟ್ ಟೈಮ್ ಬಂದಿರೋದು. ನಮ್ಮ ಫ್ರೆಂಡ್ ರೆಕಮೆಂಡ್ ಮಾಡಿದ್ರು. ಸೊ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು, ಹಾಗಾಗಿ ಇಲ್ಲಿ ಬಂದಿದ್ದೀವಿ ಸರ್. ರೀಸನಬಲ್ ಆಗಿ ಸರ್. ಬೇರೆ ಕಡೆ ಹೋದ್ರೆ 150-200 ರೂಪಾಯಿ ಚಾರ್ಜಸ್ ಮಾಡ್ತಾರೆ ಒಂದು ಬಿರಿಯಾನಿಗೆ. ಇಲ್ಲೆಲ್ಲ ರೀಸನಬಲ್ ಆಗಿದೆ. ಸೊ ಮಿಡ್ಲ್ ಕ್ಲಾಸ್ ಪೀಪಲ್ಸ್ಗೆ ಬೆಸ್ಟ್ ಪ್ಲೇಸ್ ಫಾರ್ ಫುಡ್ ಅಂತ ಹೇಳ್ಬೋದು. ಸೊ ನಾವು ಆರ್ಡರ್ ಮಾಡಿರೋವಂಥದ್ದು ಲಿವರ್ ಪೆಪ್ಪರ್ ಬಿರಿಯಾನಿ, ಡ್ರೈ ಚಿಲ್ಲಿ ಪೆಪ್ಪರ್ ಬಿರಿಯಾನಿ, ಲಾಲಿಪಾಪು, ಲೆಗ್ ಪೀಸು, ಕಬಾಬು. ಸೊ ಈ ಲೆಗ್ ಪೀಸ್ ನೋಡ್ತಾ ಇದ್ರೆ ಫುಲ್ ಟೆಂಪ್ಟಿಂಗ್ ಆಗ್ತಾ ಇದೆ. ನೋಡಿ ಹೆಂಗಿದೆ. ಮೊದಲು ಒಂದ್ಸಲ ಬೇಯಿಸಿ ಅದಾದ್ಮೇಲೆ ತಿರ್ಗಾ ಅದನ್ನ ಸ್ಮ್ಯಾಶ್ ಮಾಡಿ ತಿರ್ಗಾ ರೋಸ್ಟ್ ಮಾಡಿರೋವಂಥದ್ದು. ಫುಲ್ ಕ್ರಿಸ್ಪಿಯಾಗಿ ಸಕ್ಕತ್ತಾಗಿದೆ. ನಂಗಂತೂ ಟೆಂಪ್ಟಿಂಗ್ ಆಗ್ತಾ ಇದೆ. ಟೇಸ್ಟ್ ಮಾಡೋಣ. ಮೇಲ್ಗಡೆ ಅದು ಮಸಾಲ ಹಾಕಿ ಅದೇನೋ ಪೌಡ್ರ್ ಹಾಕಿ ಕೊಟ್ಟಿರ್ತಾರೆ. ಹೆಂಗ್ ಬೆಂದಿದೆ ಅಂದ್ರೆ ಫುಲ್ ಒಳಗಡೆ ಎಲ್ಲ ಅದು ಡಬಲ್ ರೋಸ್ಟ್ ಮಾಡಿದಾರಲ್ಲ, 2 ಸಲ ಫ್ರೈ ಮಾಡಿದ್ದಾರೆ. ಸಕ್ಕತ್ತಾಗಿ ಬೆಂದಿದೆ ಮಾತ್ರ. ಆ ಮೇಲ್ಗಡೆ ಕ್ರಿಸ್ಪಿಯಾಗಿ ಒಳ್ಳೆ ಜ್ಯೂಸಿನೆಸ್ ಆಗಿ ಸಕ್ಕತ್ತಾಗಿದೆ. ಒಂದೊಂದು ಕಡೆ ಒಳ್ಳೆ ಮಸಾಲೆನೇ ಹಿಡಿದಿರಲ್ಲ, ಇದರಲ್ಲಂತೂ ಒಳಗಡೆ ಸಕ್ಕತ್ತಾಗಿ ಮಸಾಲೆ ಹಿಡಿದಿದೆ. ಅವ್ರ ಖಾರ, ಸ್ಪೆಷಲ್ ಖಾರ ಇದೆ, ಅದ್ರಲ್ಲಿ ಟೇಸ್ಟ್ ಮಾಡೋಣ. ಒಳ್ಳೆ ಕಾಂಬಿನೇಷನ್ ಮಾತ್ರ ಅದರಲ್ಲಂತೂ ಸಾಕಾದೆ ಮತ್ತೆ. ಲೆಗ್ ಪೀಸು ಫಸ್ಟ್ ಒಂಚೂರು ಟ್ರೈ ಮಾಡಿದ್ದೆ ಬಂದು. ಸೊ ನೆಕ್ಸ್ಟು ಬಿರಿಯಾನಿಗೆ ಹೋಗ್ಬಿಡೋಣ. ಅವರ ಸಿಗ್ನೇಚರ್ ಡಿಶ್
ಡ್ರೈ ಚಿಲ್ಲಿ ಪೆಪ್ಪರ್ ಚಿಕನ್ ಬಿರಿಯಾನಿ ಅಂತ. ಪೀಸ್ ಮಾತ್ರ ಫುಲ್ ಟೆಂಡರ್ ಆಗಿ ಸಾಫ್ಟ್ ಆಗಿದೆ ಮಾತ್ರ, ಎಲ್ಲ ಸಕ್ಕತ್ತಾಗಿ ಬೆಂದಿದೆ ಮಾತ್ರ. ಮೇಲ್ಗಡೆ ಮಾತ್ರ ಅಲ್ಲ, ಈ ಸೋಯಾ ಸಾಸ್ ಎಲ್ಲ ಬೆಳೆಸಿರೋದ್ರಿಂದ ಹೊರಗಡೆ ಎಲ್ಲ ಮಸಾಲೆ ಎಲ್ಲ ಸಕ್ಕತ್ತಾಗಿ ಹಿಡಿದಿದೆ. ಬರೀ ರೈಸ್ ಟೇಸ್ಟ್ ಮಾಡೋಣ ಫಸ್ಟು. ನಿಮಗೆ ಜಾಸ್ತಿ ಮಸಾಲೆ ಇಲ್ಲ, ಒಂದು ಲೈಟ್ ಮಸಾಲೆ ಹಾಕಿ ಮಾಡಿರೋವಂಥದ್ದು. ಟೇಸ್ಟ್ ನಿಮಗೆ ಚೆನ್ನಾಗಿದೆ. ಸೊ ನಿಮಗೆ ಇಲ್ಲಿ ಬೇರೆ ಏನು ಮಸಾಲೆ ಸಿಗೋದಿಲ್ಲ, ಎಲ್ಲ ರುಬ್ಬ ಹಾಕ್ಬಿಟ್ಟಿರ್ತಾರೆ. ಸೊ ಹಂಗಾಗಿ ರೈಸ್ ಸುಮ್ಮನೆ ತಗೊಂಡು ತಿಂತಾ ಇರ್ಬೋದು. ಚಿಲ್ಲಿ ಪೆಪ್ಪರ್ ಜೊತೆ ಟೇಸ್ಟ್ ಮಾಡೋಣ. ಸಕ್ಕತ್ತಾಗಿದೆ. ಒಂದು ಫ್ಲೇವರ್ಫುಲ್ ಆಗಿ ರೈಸ್ ಜೊತೆ ಆ ಚಿಲ್ಲಿ ಡ್ರೈ ಏನಿದೆ, ಪೆಪ್ಪರ್ ಚಿಲ್ಲಿ ಡ್ರೈ ಸಕ್ಕತ್ತಾಗಿದೆ ಮಾತ್ರ. ಅಂದರೆ ಎಲ್ಲ ಕಡೆ ಒಂದೇ ನಾರ್ಮಲ್ ಆಗಿ ತಿಂದು ಬೇಜಾರಾಗಿರುತ್ತೆ. ಸೊ ಈ ಥರ ಡಿಫ್ರೆಂಟ್ ಬಿರಿಯಾನಿ ಬಂದು, ಫ್ಲೇವರ್ ಬಿರಿಯಾನಿ ಬಂದು ಟ್ರೈ ಮಾಡಿ, ಸಕ್ಕತ್ತಾಗಿರುತ್ತೆ ಮಾತ್ರ. ಸೊ ನೆಕ್ಸ್ಟು ಲಿವರ್ ಪೆಪ್ಪರ್ ಬಿರಿಯಾನಿ ಟ್ರೈ ಮಾಡೋಣ. ಸೇಮ್ ಅದೇ ರೈಸ್ ಏನು ಸಪ್ರೇಟ್ ಬೇರೆ ಮಾಡಿರಲ್ಲ, ಸೇಮ್ ಅದೇ ರೈಸ್ಗೆ ನಿಮಗೆ ಬೇರೆ ಡಿಶ್ನ ಹಾಕಿ ಕೊಡ್ತಾರೆ. ಸೊ ಲಿವರ್ ಜೊತೆ ರೈಸ್ನ ಟ್ರೈ ಮಾಡಿಬಿಡೋಣ. ಅವರು ಆಯಿಲ್ ಹಾಕದೆ ಮಾಡಿರೋವಂಥ ಲಿವರ್ ಪೆಪ್ಪರ್ ರೈಸ್ ತಗೋದಿದೆ ಟೇಸ್ಟು. ನಿಮ್ಗೆ ಅನ್ಸೋದೇ ಇಲ್ಲ ಎಣ್ಣೆ ಬಳಸಿಲ್ಲ ಅಂತ, ಆ ಥರ ಇದೆ. ರೈಸ್ ಒಂದು ಫ್ಲೇವರ್ಫುಲ್ ಆಗಿದೆ, ಒಂಥರ ಡಿಫ್ರೆಂಟ್ ಟೇಸ್ಟ್. ಕೊನೆಯದಾಗಿ ಒಂದು ಬೈಟ್ ಹೋಗ್ಬಿಡೋಣ. ಸ್ವಲ್ಪ ರೈಸ್ ತೊಗೊಂಡು ಅದ್ರ ಮೇಲೆ ಕಬಾಬ್ ಇಟ್ಕೊಂಡು, ಕಬಾಬ್ ಪೀಸ್ ಇಟ್ಬಿಟ್ಟು, ಸ್ವಲ್ಪ ಈರುಳ್ಳಿ ಇಟ್ಬಿಟ್ಟು, ತಗೊಳ್ಳೋದು ಟೇಸ್ಟು. ಒಂದ್ಸಲ ಅದು ನೀವು ಬಂದು ಟೇಸ್ಟ್ ಮಾಡಲೇಬೇಕು. ಆ ಥರ ಈ ಥರ ಬಜೆಟ್ ಫ್ರೆಂಡ್ಲಿ ಹೋಟೆಲ್ಗಳು ಸಿಗೋದು ನಿಮಗೆ ತುಂಬ ಕಮ್ಮಿ. ಅದರಲ್ಲೂ ನಮ್ಮ ಬಸವೇಶ್ವರ ನಗರ ಅಥವಾ ಹೌಸಿಂಗ್ ಬೋರ್ಡ್ ಹತ್ರನೇ ಇರೋವಂಥ ಹೋಟೆಲ್ ಇದು. ಒಂದ್ಸಲ ಆದರೂ ಬಂದು ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟು ಕಬಾಬ್, ಅವರೇ ಹೋಮ್ ಮೇಡ್ ಮಸಾಲ ಯೂಸ್ ಮಾಡಿರೋವಂಥದ್ದು. ನೋಡಿ ಅಲ್ಲಿ ಏನು ಟೆಂಡರ್ ಆಗಿದೆ ಚಿಕನ್ನು, ಫುಲ್ ಬಿಸಿ ಹೊಗೆ ಬರ್ತಾ ಇದೆ. ಟೇಸ್ಟ್ ಮಾಡೋಣ ಅವರ ಸ್ಪೆಷಲ್ ಖಾರ ಜೊತೆ. ನಿಮಗೆ ಆ ಚಿಕನ್, ಆ ಕಬಾಬ್ ಮೇಲೆ ಜಾಸ್ತಿ ಮಸಾಲೆ ಏನು ಕಾಣೋಲ್ಲ, ಲೈಟ್ ಕೋಟಿಂಗ್ ಆಗಿರೋವಂಥದ್ದು. ಉಪ್ಪು ಖಾರ ಎಲ್ಲ ಸಕ್ಕತ್ತಾಗಿ ಹಿಡಿದಿದೆ ಒಳಗಡೆ. ಬರೀ ಮೇಲ್ಗಡೆ ಮಾತ್ರ ಉಪ್ಪು ಖಾರ ಅಲ್ಲ, ಮಾಂಸದ ಒಳಗಡೆನೂ ಕೂಡ ಒಳ್ಳೆ ಉಪ್ಪು ಖಾರ ಹಿಡಿದಿದೆ. ಸಖತ್ ಟೇಸ್ಟ್ಫುಲ್ ಆಗಿದೆ ಕಬಾಬ್. ಮೇಲ್ಗಡೆ ಕ್ರಿಸ್ಪಿಯಾಗಿ, ಒಳಗಡೆ ಜ್ಯೂಸಿಯಾಗಿ ಸಕ್ಕತ್ತಾಗಿದೆ, ಸೂಪರ್. ಕೊನೆಯದಾಗಿ ಲಾಲಿಪಾಪು ಅಷ್ಟೇ ಸೇಮ್. ಅವರು ಲೆಗ್ ಪೀಸ್ ಹೇಗೆ ಏನು ಮಸಾಲೆ ಯೂಸ್ ಮಾಡಿದ್ದಾರೆ ಅದೇ ಮಸಾಲೆ ಯೂಸ್ ಮಾಡಿ ಮಾಡಿರೋವಂಥದ್ದು. ಮೇಲ್ಗಡೆ ಫುಲ್ ಕ್ರಿಸ್ಪಿಯಾಗಿ ಹೆಂಗಿದೆ ನೋಡಿ, ಗರಿಗರಿಯಾಗಿ, ಒಳಗಡೆನೂ ಫುಲ್ ಮಸಾಲ ಹಿಡಿದಿರೋವಂಥದ್ದು. ಲೆಗ್ ಪೀಸ್ ಕಾರಣ ಇಂಪಾರ್ಟೆಂಟ್ ಏನು ಅಂದರೆ, ಬರೀ ಮೇಲ್ಗಡೆ ಮಾತ್ರ ಮಸಾಲೆ ಇರೋದಲ್ಲ, ಇದೆಲ್ಲ ಚಿಕನಲ್ಲೂ ಒಳಗಡೆನೂ ಕೂಡ ಮಸಾಲೆ ಹಿಡಿದಿರೋವಂಥದ್ದು. ಸಖತ್ತಾಗಿದೆ. ಸೊ ಅದ್ರ ಜೊತೆ, ಅದರಲ್ಲೂ ಈ ಖಾರ ಜೊತೆ ನೀವು ಟೇಸ್ಟ್ ಮಾಡಿದ್ರೆ ಸಖತ್ತಾಗಿದೆ ಟೇಸ್ಟು. ಬಜೆಟ್ ಫ್ರೆಂಡ್ಲಿ ಹೋಟೆಲ್ ಹುಡುಕ್ತಾ ಇದ್ರೆ ನೀವು ಒಂದ್ಸಲ ಬಂದು ಟೇಸ್ಟ್ ಮಾಡಿ. ಆಲ್ರೆಡಿ ಟೇಸ್ಟ್ ಮಾಡಿದರೆ ಹೇಗಿತ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಅಕಸ್ಮಾತ್ ಇನ್ನೂ ಟೇಸ್ಟ್ ಮಾಡಿಲ್ಲ ಅಂದರೆ ಬನ್ನಿ, ಡಿಫ್ರೆಂಟ್ ಬಿರಿಯಾನಿ ಸಿಗುತ್ತೆ ನಿಮಗೆ, ಫ್ಲೇವರ್ಡ್ ಬಿರಿಯಾನಿ. ಬಂದು ಟೇಸ್ಟ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಎಡಿಟ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.